ನಮಸ್ಕಾರ ಸ್ನೇಹಿತರೆ, ಕನ್ನಡ ಮೋಟಿವೇಶನಲ್ ಗುರು ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಬಾರಿ ಈ ಅನುಭವ ಆಗೇ ಇರುತ್ತೆ. ಯಾರನ್ನೂ ನಮ್ಮವರು ಅಂದ್ಕೊಂಡು ಅತಿಯಾಗಿ ಪ್ರೀತಿಸಿರ್ತೇವೆ, ಅವರಿಗಾಗಿ ನಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರ್ತೇವೆ. ಆದರೆ ಕೊನೆಗೆ ನಮಗೆ ಸಿಗುವುದು ಮಾತ್ರ ಕೇವಲ ಕಣ್ಣೀರು ಮತ್ತು ನಂಬಿಕೆ ದ್ರೋಹ. ಹೌದು, ಸಂಬಂಧಗಳು ಕಣ್ಣೀರು ತರಿಸಿದಾಗ ಈ ಇಡೀ ಜಗತ್ತೇ ಮುಳುಗಿ ಹೋದಂತೆ ಭಾಸವಾಗುತ್ತದೆ. ನಾನು ಯಾರಿಗೂ ಬೇಡವಾದವನೇ ಅನ್ನೋ ಪ್ರಶ್ನೆ ಮನಸ್ಸನ್ನು ಕೊರೆಯಲು ಶುರು ಮಾಡುತ್ತದೆ. ನಿಮಗೂ ಇಂಥ ನೋವಾಗಿದ್ದರೆ, ನಿಮ್ಮ ಕಣ್ಣಲ್ಲಿ ಹಿಂದೇನಾದರೂ ಕಣ್ಣೀರು ಬಂದಿದ್ದರೆ, ಕೇವಲ 10 ನಿಮಿಷ ಶಾಂತವಾಗಿ ಕುಳಿತು ಶ್ರೀಕೃಷ್ಣ ಪರಮಾತ್ಮನ ಈ ಕಥೆಯನ್ನು ಕೇಳಿ. ಈ ಮಾತುಗಳನ್ನು ಕೇಳಿದ ನಂತರ ನಿಮ್ಮ ಕಣ್ಣೀರು ಕರಗಿ ನಿಮ್ಮೊಳಗೆ ಒಂದು ಹೊಸ ಅದ್ಭುತ ಶಕ್ತಿ ಹುಟ್ಟಿಕೊಳ್ಳುತ್ತದೆ ಎಂಬ ಭರವಸೆ ನನಗಿದೆ. ಬನ್ನಿ, ಕಥೆಯನ್ನು ಶುರು ಮಾಡೋಣ. ಅಧ್ಯಾಯ 1. ಅರ್ಜುನನ ಕಣ್ಣೀರು ಮತ್ತು ಕುರುಕ್ಷೇತ್ರದ ಮೌನ. ಕುರುಕ್ಷೇತ್ರದ ಮಹಾಯುದ್ಧ ಮುಗಿದಿತ್ತು. ಪಾಂಡವರು ಯುದ್ಧದಲ್ಲಿ ಗೆದ್ದಿದ್ದರು. ಧರ್ಮದ ಸಂಸ್ಥಾಪನೆಯೂ ಆಗಿತ್ತು. ಇಡೀ ಹಸ್ತಿನಾಪುರವೇ ವಿಜಯೋತ್ಸವದ ಸಂಭ್ರಮದಲ್ಲಿ ಮುಳುಗಿತ್ತು. ಆದರೆ ಇಷ್ಟೆಲ್ಲಾ ಸಡಗರದ ನಡುವೆಯೂ ಪಾಂಡವರ ಮಹಾವೀರ ಅರ್ಜುನ ಮಾತ್ರ ಕತ್ತಲ ಕೋಣೆಯಲ್ಲಿ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕುತ್ತಿದ್ದನು. ಅವನ ಕಣ್ಣುಗಳಲ್ಲಿ ವಿಜಯದ ಹರ್ಷವಿರಲಿಲ್ಲ, ಬದಲಿಗೆ ಆಳವಾದ ಶೋಕವಿತ್ತು. ಗಾಂಡೀವವನ್ನು ಕೆಳಗಿಟ್ಟು ತನ್ನ 2 ಕೈಗಳಿಂದ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಇಡೀ ಜಗತ್ತಿಗೆ ವೀರನೆನಿಸಿಕೊಂಡ ಅರ್ಜುನ ಅಂದು ಅತ್ಯಂತ ಅಸಹಾಯಕನಾಗಿದ್ದನು. ಅದೇ ಸಮಯದಲ್ಲಿ ಆ ಕತ್ತಲ ಕೋಣೆಯೊಳಗೆ ನಿಧಾನವಾಗಿ ದಿವ್ಯ ಬೆಳಕೊಂದು ಪ್ರವೇಶಿಸಿತು. ಮುಗುಳ್ನಗುತ್ತಾ ಕೈಯಲ್ಲಿ ಮುರಳಿ ಹಿಡಿದು ಜಗದೊಡೆಯ ಶ್ರೀಕೃಷ್ಣ ಒಳಗೆ ಬಂದನು. ಅರ್ಜುನ ಅಳುತ್ತಿರುವುದನ್ನು ನೋಡಿ ಕೃಷ್ಣನ ಮುಖದಲ್ಲಿದ್ದ ನಗು ಮಾಯವಾಯಿತು. ಕೃಷ್ಣ ನಿಧಾನವಾಗಿ ಅರ್ಜುನನ ಬಳಿ ಬಂದು ಅವನ ಹೆಗಲ ಮೇಲೆ ಕೈಯಿಟ್ಟನು. ಪಾರ್ಥ, ಇಡೀ ರಾಜ್ಯವೇ ನಿನ್ನ ವಿಜಯವನ್ನು ಆಚರಿಸುತ್ತಿದೆ. ಆದರೆ ನೀನು ಇಲ್ಲಿ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕುತ್ತಿದ್ದೀಯ. ಗಾಂಡೀವಧಾರಿಗೆ ಈ ಕಣ್ಣೀರು ಶೋಭಿಸುವುದಿಲ್ಲ ಅರ್ಜುನ ಎಂದನು ಕೃಷ್ಣ. ಅರ್ಜುನ ಕೃಷ್ಣನನ್ನು ನೋಡಿ ಮತ್ತಷ್ಟು ಜೋರಾಗಿ ಅಳುತ್ತಾ ಅವನ ಪಾದಗಳಿಗೆ ಬಿದ್ದನು. ಮಾಧವ, ಈ ಗೆಲುವು ಯಾರಿಗೆ ಬೇಕು? ಈ ಸಿಂಹಾಸನ ಯಾರಿಗೆ ಬೇಕು? ಯುದ್ಧ ಭೂಮಿಯಲ್ಲಿ ನಾನು ಯಾರನ್ನು ಕೊಂದೇ ಗೊತ್ತೇ? ನನ್ನನ್ನು ಮಡಿಲಲ್ಲಿ ಹಾಕಿ ಬೆಳೆಸಿದ ಭೀಷ್ಮ ಪಿತಾಮಹರನ್ನು, ನನಗೆ ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರನ್ನು, ನನ್ನ ಸ್ವಂತ ಅಣ್ಣ ಕರ್ಣನನ್ನು ಮತ್ತು ನನ್ನ ಪ್ರೀತಿಯ ಮಗ ಅಭಿಮನ್ಯುವನ್ನು ಕಳೆದುಕೊಂಡೆ. ಮಾಧವ, ಸಂಬಂಧಗಳೇ ಕಣ್ಣೀರು ತರಿಸುತ್ತಿವೆ. ಈ ಜಗತ್ತಿನಲ್ಲಿ ನಂಬಿಕೆ, ಪ್ರೀತಿ, ಸಂಬಂಧ ಎಲ್ಲವೂ ಸುಳ್ಳೇ. ಪ್ರೀತಿ ಮಾಡಿದವರಿಗೆ ಕಣ್ಣೀರು ಮತ್ತು ನೋವು ಮಾತ್ರವೇ ಬಹುಮಾನವೇ ಕೃಷ್ಣ. ನನಗೆ ಬದುಕಲು ಇಷ್ಟವಿಲ್ಲ ಎಂದು ಗೋಳಾಡಿದನು. ಅಧ್ಯಾಯ 2. ಕೃಷ್ಣನ ಮಂದಹಾಸ ಮತ್ತು ಕಣ್ಣೀರಿನ ರಹಸ್ಯ. ಅರ್ಜುನನ ಮಾತುಗಳನ್ನು ಕೇಳಿದ ಶ್ರೀಕೃಷ್ಣ ಅತ್ಯಂತ ಸೌಮ್ಯವಾಗಿ ನಕ್ಕನು. ಅರ್ಜುನನನ್ನು ಮೇಲಕ್ಕೆಪ್ಪಿಸಿ ಪ್ರೀತಿಯಿಂದ ಅಪ್ಪಿಕೊಂಡನು. ಅವನ ಕಣ್ಣೀರನ್ನು ಒರೆಸುತ್ತಾ ಹೀಗೆ ಹೇಳಿದನು: ಪಾರ್ಥ, ನಿನ್ನ ಈ ಕಣ್ಣೀರು ಕೇವಲ ನಿನ್ನದಲ್ಲ. ಕಲಿಯುಗದಲ್ಲಿ ಹುಟ್ಟುವ ಪ್ರತಿಯೊಬ್ಬ ಮನುಷ್ಯನೂ ಈ ನೋವನ್ನು ಅನುಭವಿಸುತ್ತಾನೆ. ಪ್ರತಿಯೊಬ್ಬನೂ ತನ್ನ ಉಸಿರಿಗಿಂತ ಹೆಚ್ಚಾಗಿ ನಂಬಿದ ಸಂಬಂಧಗಳಿಂದ ನಂಬಿಕೆ ದ್ರೋಹ ಉಂಡಾಗ, ಕಡೆಗಣಿಸಲ್ಪಟ್ಟಾಗ ಇದೇ ರೀತಿ ಕಣ್ಣೀರು ಹಾಕುತ್ತಾನೆ. ಆದರೆ ಅರ್ಜುನ, ಮನುಷ್ಯ ಕಣ್ಣೀರು ಹಾಕುವುದಕ್ಕೆ ಕಾರಣ ಸಂಬಂಧಗಳಲ್ಲ, ಆ ಸಂಬಂಧಗಳ ಮೇಲೆ ಅವನು ಇಟ್ಟುಕೊಂಡಿರುವ ಅತಿಯಾದ ವ್ಯಾಮೋಹ ಮತ್ತು ಅಪೇಕ್ಷೆಯಷ್ಟೇ. ಅರ್ಜುನ, ನಿನಗೊಂದು ಕಥೆಯನ್ನು ಹೇಳುತ್ತೇನೆ, ಕೇಳು ಎಂದು ಕೃಷ್ಣ ವಿವರಿಸಲು ಆರಂಭಿಸಿದನು. ಅಧ್ಯಾಯ 3. ಹಂಸ ಮತ್ತು ಕಲ್ಲಿನ ಕಥೆ. ಬಹಳ ವರ್ಷಗಳ ಹಿಂದೆ ಒಂದು ಸುಂದರವಾದ ಸರೋವರವಿತ್ತು. ಅಲ್ಲಿ ಒಂದು ಬಿಳಿಯ ಹಂಸ ವಾಸಿಸುತ್ತಿತ್ತು. ಆ ಹಂಸಕ್ಕೆ ಸರೋವರದ ದಂಡೆಯ ಮೇಲಿದ್ದ ಒಂದು ಕಪ್ಪಾದ ಅಂದವಿಲ್ಲದ ಕಲ್ಲಿನ ಮೇಲೆ ಅತಿಯಾದ ಪ್ರೀತಿ ಹುಟ್ಟಿತು. ಹಂಸ ಪ್ರತಿದಿನ ಆ ಕಲ್ಲಿನ ಬಳಿ ಬಂದು ಕುಳಿತುಕೊಳ್ಳುತ್ತಿತ್ತು. ಅದಕ್ಕೆ ತನ್ನ ಸುಂದರವಾದ ರೆಕ್ಕೆಗಳಿಂದ ಗಾಳಿ ಹಾಕುತ್ತಿತ್ತು. ತಾನು ಕಷ್ಟಪಟ್ಟು ತಂದ ಮುತ್ತುಗಳನ್ನು ಅದರ ಮುಂದೆ ತಂದು ಇಡುತ್ತಿತ್ತು. ಹಂಸ ಅಂದುಕೊಂಡಿತು, ನಾನು ಈ ಕಲ್ಲನ್ನು ಇಷ್ಟೊಂದು ಪ್ರೀತಿಸುತ್ತಿದ್ದೇನೆ, ಹಾಗಾಗಿ ಕಲ್ಲು ಕೂಡ ನನ್ನನ್ನು ಪ್ರೀತಿಸುತ್ತಿದೆ ಎಂದು. ಆದರೆ ಒಂದು ದಿನ ಜೋರಾಗಿ ಬಿರುಗಾಳಿ ಬೀಸಿತು, ಮಳೆ ಬಂದಿತು, ಸರೋವರದ ನೀರು ಉಕ್ಕಿ ಹರಿಯಿತು. ಹಂಸ ಗಾಳಿಯಲ್ಲಿ ತೇಲಿ ಹೋಗದಂತೆ ಆ ಕಲ್ಲಿನ ಹಿಂದೆ ಅಡಗಿಕೊಳ್ಳಲು ಪ್ರಯತ್ನಿಸಿತು. ಆದರೆ ಆ ಕಲ್ಲು ತಟಸ್ಥವಾಗಿತ್ತು. ಅದು ಹಂಸಕ್ಕೆ ಯಾವುದೇ ಆಶ್ರಯವನ್ನು ನೀಡಲಿಲ್ಲ.
ಅಷ್ಟೇ ಅಲ್ಲ, ಜೋರಾದ ಅಲೆಯೊಂದು ಬಂದಾಗ ಆ ಕಲ್ಲು ಉರುಳಿ ಹಂಸದ ರೆಕ್ಕೆಯ ಮೇಲೆಯೇ ಬಿದ್ದಿತು. ಹಂಸದ ರೆಕ್ಕೆ ಮುರಿದು ಹೋಯಿತು. ಅದು ತೀವ್ರವಾದ ನೋವಿನಿಂದ ಕಣ್ಣೀರು ಹಾಕುತ್ತಾ ಸರೋವರದ ನೀರಿನಲ್ಲಿ ಮುಳುಗಲಾರಂಭಿಸಿತು. ಕೃಷ್ಣ ಕಥೆಯನ್ನು ನಿಲ್ಲಿಸಿ ಅರ್ಜುನನ ಕಡೆ ನೋಡಿದನು. ಅರ್ಜುನ ಕುತೂಹಲದಿಂದ ಕೇಳಿದನು, ಕೃಷ್ಣ, ಆ ಹಂಸ ಅಷ್ಟೊಂದು ಪ್ರೀತಿ ಮಾಡಿದರೂ ಆ ಕಲ್ಲು ಅದಕ್ಕೆ ಯಾಕೆ ಅಷ್ಟು ನೋವು ನೀಡಿತು? ಕೃಷ್ಣ ಉತ್ತರಿಸಿದನು, ಪಾರ್ಥ, ಕಲ್ಲಿನ ಸ್ವಭಾವವೇ ಅದು ಗಟ್ಟಿಯಾಗಿರುತ್ತದೆ. ಅದಕ್ಕೆ ಭಾವನೆಗಳಿರುವುದಿಲ್ಲ. ಇಲ್ಲಿ ತಪ್ಪು ಕಲ್ಲಿನದಲ್ಲ, ತಪ್ಪು ಆ ಹಂಸದ್ದು. ಹಂಸವು ಕಲ್ಲನ್ನು ಕಲ್ಲು ಎಂದು ನೋಡುವ ಬದಲು ಅದಕ್ಕೂ ತನ್ನಂತೆ ಹೃದಯವಿದೆ ಎಂದು ಅತಿಯಾಗಿ ನಿರೀಕ್ಷಿಸಿತು. ಮನುಷ್ಯನು ಜೀವನದಲ್ಲಿ ಇದೇ ತಪ್ಪು ಮಾಡುತ್ತಾನೆ. ಮಣ್ಣಿನ ಗೊಂಬೆಗಳಂತಿರುವ ಸ್ವಾರ್ಥ ತುಂಬಿರುವ ಮನುಷ್ಯರನ್ನು ದೇವರೆಂದು ನಂಬಿ ಅವರಿಂದ ನಿರಂತರ ಪ್ರೀತಿಯನ್ನು ನಿರೀಕ್ಷಿಸುತ್ತಾನೆ. ಯಾವಾಗ ಆ ನಿರೀಕ್ಷೆ ಸುಳ್ಳಾಗುತ್ತದೆಯೋ ಆಗ ಕಣ್ಣೀರು ಬರುತ್ತದೆ. ಅಧ್ಯಾಯ 4. ಸಂಬಂಧಗಳು ಕಣ್ಣೀರು ತರಿಸಿದಾಗ ಶ್ರೀಕೃಷ್ಣನ 5 ಮಹಾಸೂತ್ರಗಳು. ಶ್ರೀಕೃಷ್ಣ ಅರ್ಜುನನಿಗೆ ಕಲಿಯುಗದ ಮಾನವರಿಗಾಗಿ 5 ಅಮೂಲ್ಯವಾದ ಸತ್ಯಗಳನ್ನು ಬೋಧಿಸಿದನು. 1. ಯಾರೂ ನಿನ್ನವರಲ್ಲ, ನೀನು ಯಾರದ್ದೂ ಅಲ್ಲ. ಅರ್ಜುನ, ಈ ಭೂಮಿಗೆ ಬರುವಾಗ ನೀನು ಒಂಟಿಯಾಗಿ ಬಂದೆ, ಹೋಗುವಾಗಲೂ ಒಂಟಿಯಾಗಿಯೇ ಹೋಗುತ್ತೀಯ. ಮಧ್ಯದಲ್ಲಿ ಸಿಗುವ ತಂದೆ, ತಾಯಿ, ಪತ್ನಿ, ಮಕ್ಕಳು, ಸ್ನೇಹಿತರು ಎಲ್ಲರೂ ಕೇವಲ ಒಂದು ಪ್ರಯಾಣದ ಸಹ ಪ್ರಯಾಣಿಕರು ಅಷ್ಟೇ. ರೈಲಿನಲ್ಲಿ ಸಿಗುವ ಸಹ ಪ್ರಯಾಣಿಕರನ್ನು ನಮ್ಮವರು ಅಂದಂಡುಕೊಂಡು ಅವರು ಮುಂದಿನ ನಿಲ್ದಾಣದಲ್ಲಿ ಇಳಿದಾಗ ನಾವು ಅಳುತ್ತಾ ಕುಳಿತುಕೊಳ್ಳಲು ಸಾಧ್ಯವೇ? ಇಲ್ಲ. ಸಂಬಂಧಗಳು ಕಣ್ಣೀರು ತರಿಸುತ್ತಿವೆ ಎಂದರೆ ನೀನು ಈ ಜಗತ್ತಿನ ಶಾಶ್ವತವಲ್ಲದ ನಿಯಮವನ್ನು ಮರೆತಿದ್ದೀಯಾ ಎಂದರ್ಥ. 2. ಕಣ್ಣೀರು ನಿನ್ನ ದೌರ್ಬಲ್ಯವಲ್ಲ, ಅದು ನಿನ್ನ ಆತ್ಮದ ಶುದ್ಧೀಕರಣ. ಮನುಷ್ಯ ನಂಬಿಕೆ ದ್ರೋಹವುಂಡಾಗ ಅಳುವುದು ಸಹಜ. ಕಣ್ಣೀರು ಬಂದರೆ ಅತ್ತು ಬಿಡು ಅರ್ಜುನ. ಆದರೆ ಆ ಕಣ್ಣೀರು ನಿನ್ನನ್ನು ದುರ್ಬಲ ಮಾಡಬಾರದು. ಬೆಂಕಿಯಲ್ಲಿ ಬೆಂದಾಗ ಮಾತ್ರ ಚಿನ್ನಕ್ಕೆ ಮೆರುಗು ಬರುವುದು. ಹಾಗೆಯೇ ಸಂಬಂಧಗಳು ತರಿಸುವ ಕಣ್ಣೀರು ನಿನ್ನ ಮನಸ್ಸಿನಲ್ಲಿರುವ ಅತಿಯಾದ ವ್ಯಾಮೋಹದ ಕಸವನ್ನು ತೊಳೆದು ಹಾಕುತ್ತದೆ. ಅತ್ತ ನಂತರ ನಿನ್ನ ಕಣ್ಣುಗಳು ಸ್ವಚ್ಛವಾಗುತ್ತವೆ. ಆಗ ನಿನಗೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಂಬ ನಿಜವಾದ ಜ್ಞಾನೋದಯವಾಗುತ್ತದೆ. 3. ನಿನ್ನ ಸಂತೋಷದ ಕೀಲಿ ಕೈಯನ್ನು ಇನ್ನೊಬ್ಬರ ಕೈಗೆ ಕೊಡಬೇಡ. ಅರ್ಜುನ, ಇಂದಿನ ಮನುಷ್ಯರ ದೊಡ್ಡ ತಪ್ಪೇನೆಂದರೆ ಅವರು ತಮ್ಮ ಸಂತೋಷವನ್ನು ಇತರರ ನಡವಳಿಕೆಯ ಮೇಲೆ ಆಧಾರಿತ ಮಾಡಿಕೊಳ್ಳುತ್ತಾರೆ. ಅವರು ಮಾತನಾಡಿಸಿದರೆ ನಾನು ಖುಷಿಯಾಗಿರುತ್ತೇನೆ, ಅವರು ಕಡೆಗಣಿಸಿದರೆ ನಾನು ಅಳುತ್ತೇನೆ ಎನ್ನುವುದು ಎಷ್ಟು ಮೂರ್ಖತನ. ನಿನ್ನ ಆನಂದ ನಿನ್ನೊಳಗಿದೆ. ಇನ್ನೊಬ್ಬರು ನಿನ್ನನ್ನು ಪ್ರೀತಿಸಿದರೆ ಅದು ಅವರ ದೊಡ್ಡ ಗುಣ, ಪ್ರೀತಿಸದಿದ್ದರೆ ಅದು ಅವರ ಕರ್ಮ. ನಿನ್ನ ಜೀವನದ ರೇಡಿಯೋ ರಿಮೋಟ್ ಅನ್ನು ಎಂದಿಗೂ ಇನ್ನೊಬ್ಬರ ಕೈಗೆ ಕೊಡಬೇಡ. 4. ಕರ್ಮದ ನಿಯಮ ಅಚಲವಾದದ್ದು. ಪಾರ್ಥ, ನಿನಗೆ ಯಾರಾದರೂ ಕಣ್ಣೀರು ತರಿಸಿದ್ದರೆ, ನಿನಗೆ ಮೋಸ ಮಾಡಿದ್ದರೆ ನೀನು ಅಳಬೇಡ. ಏಕೆಂದರೆ ಈ ಬ್ರಹ್ಮಾಂಡದಲ್ಲಿ ಕರ್ಮ ಎಂಬ ದೊಡ್ಡ ನ್ಯಾಯಾಧೀಶನಿದ್ದಾನೆ. ನೀನು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದ್ದರೆ ಆ ಒಳ್ಳೆಯತನ ನಿನಗೆ 100 ಪಟ್ಟಾಗಿ ವಾಪಸ್ ಸಿಗುತ್ತದೆ. ನಿನಗೆ ನೋವು ಕೊಟ್ಟವರು ಇಂದಲ್ಲ ನಾಳೆ ತಮ್ಮ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದ ಕಣ್ಣೀರು ಹಾಕಲೇಬೇಕು. ನೀನು ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ. ಕಾಲವೇ ಎಲ್ಲವನ್ನೂ ನಿರ್ಧಾರ ಮಾಡುತ್ತದೆ. 5. ನಾನಿದ್ದೇನೆ ನಿನ್ನೊಂದಿಗೆ. ಇಡೀ ಜಗತ್ತೇ ನಿನ್ನನ್ನು ಕೈಬಿಟ್ಟರೂ, ಎಲ್ಲ ಸಂಬಂಧಗಳೂ ನಿನ್ನನ್ನು ದೂರ ತಳ್ಳಿದರು, ನೆನಪಿಡು ಅರ್ಜುನ, ನಿನ್ನ ಆತ್ಮದಲ್ಲಿ ನಾನಿದ್ದೇನೆ. ಮನುಷ್ಯರ ಪ್ರೀತಿ ಸ್ವಾರ್ಥದಿಂದ ಕೂಡಿರಬಹುದು, ಆದರೆ ಭಗವಂತನ ಪ್ರೀತಿ ನಿಸ್ವಾರ್ಥವಾದದ್ದು. ನೀನು ಒಂಟಿಯಲ್ಲ. ನಿನ್ನ ಪ್ರತಿಯೊಂದು ಕಣ್ಣೀರಿನ ಹನಿಗೂ ನನ್ನ ಬಳಿ ಲೆಕ್ಕವಿದೆ. ನಿನ್ನನ್ನು ಯಾರಾದರೂ ಕಡೆಗಣಿಸಿದರೆ ಭಗವಂತ ನಿನ್ನನ್ನು ತನ್ನ ಕಡೆಗೆ ಕರೆದುಕೊಳ್ಳುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊ. ಅಧ್ಯಾಯ 5. ಅರ್ಜುನನ ಜ್ಞಾನೋದಯ ಮತ್ತು ಹೊಸ ಆರಂಭ. ಶ್ರೀಕೃಷ್ಣನ ಈ ದಿವ್ಯವಾಣಿಯನ್ನು ಕೇಳಿದ ನಂತರ ಅರ್ಜುನನ ಮನಸ್ಸಿನಲ್ಲಿದ್ದ ಕಾರ್ಮೋಡಗಳು ಕರಗಿದವು. ಅವನ ಕಣ್ಣೀರು ನಿಂತಿತು. ಕಣ್ಣುಗಳಲ್ಲಿ ಹೊಸದೊಂದು ತೇಜಸ್ಸು ಮೂಡಿತು. ಅರ್ಜುನ ಕೃಷ್ಣನಿಗೆ ಕೈಮುಗಿದು ಹೇಳಿದನು, ಮಾಧವ, ನನ್ನ ಕಣ್ಣುಗಳನ್ನು ತೆರೆಸಿದೆ. ಸಂಬಂಧಗಳು ಕಣ್ಣೀರು ತರಿಸಿದಾಗ ನಾನು ಸೋತು ಕುಳಿತಿದ್ದೆ. ಆದರೆ ಈಗ ನನಗೆ ಅರ್ಥವಾಯಿತು. ನನ್ನ ಕರ್ತವ್ಯವೇ ನನ್ನ ಮೊದಲ ಆದ್ಯತೆ. ನನ್ನ ಸಂತೋಷ ನನ್ನೊಳಗಿದೆ. ಇನ್ನು ಮುಂದೆ ನಾನು ಯಾವ ಸಂಬಂಧದ ಆಸೆಗೆ ಬಿದ್ದು ಕಣ್ಣೀರು ಹಾಕುವುದಿಲ್ಲ. ನನ್ನ ಜೀವನವನ್ನು ಧರ್ಮದ ಹಾದಿಯಲ್ಲಿ ನಡೆಸುತ್ತೇನೆ. ಅರ್ಜುನ ಧೀರನಾಗಿ ಎದ್ದು ನಿಂತು ತನ್ನ ಗಾಂಡೀವವನ್ನು ಕೈಗೆತ್ತಿಕೊಂಡನು. ಅವನ ಮುಖದಲ್ಲಿ ಈಗ ಕಣ್ಣೀರಿನ ಬದಲು ಆತ್ಮವಿಶ್ವಾಸದ ಮಂದಹಾಸವಿತ್ತು.
ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಈ ಮಾತುಗಳು ಇಂದಿಗೂ ನಿಮಗೂ ನಮಗೂ ಅನ್ವಯಿಸುತ್ತವೆ. ಇವತ್ತಿನಿಂದ ಯಾರನ್ನೂ ಅತಿಯಾಗಿ ಹಚ್ಚಿಕೊಳ್ಳುವುದನ್ನು ಕಮ್ಮಿ ಮಾಡಿ. ನಿಮ್ಮನ್ನು ಯಾರು ಗೌರವಿಸುವುದಿಲ್ಲವೋ, ಯಾರಿಗೆ ನಿಮ್ಮ ಕಣ್ಣೀರಿನ ಬೆಲೆ ಗೊತ್ತಿಲ್ಲವೋ ಅವರ ಮುಂದೆ ಅತ್ತು ನಿಮ್ಮ ಮೌಲ್ಯವನ್ನು ಕಳೆದುಕೊಳ್ಳಬೇಡಿ. ಕಣ್ಣೀರನ್ನು ಒರೆಸಿಕೊಳ್ಳಿ, ಧೈರ್ಯವಾಗಿ ಎದ್ದು ನಿಲ್ಲಿ. ನಿಮ್ಮ ಲೈಫ್ನಲ್ಲಿ ನೀವು ಎಷ್ಟು ಎತ್ತರಕ್ಕೆ ಬೆಳೆಯಬೇಕೆಂದರೆ ನಿಮ್ಮನ್ನು ಕಡೆಗಣಿಸಿದವರು ಒಂದು ದಿನ ನಿಮ್ಮನ್ನು ನೋಡಲು ಅನುಮತಿಗಾಗಿ ಕಾಯಬೇಕು. ಆ ರೇಂಜ್ಗೆ ಸಕ್ಸಸ್ ಆಗಿ ತೋರಿಸಿ. ನಿಮಗೆ ಈ ಕೃಷ್ಣನ ಮಾತುಗಳು ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಕನ್ನಡ ಮೋಟಿವೇಶನಲ್ ಗುರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನಗುತ್ತಿರಿ, ಧೈರ್ಯವಾಗಿರಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.